ಈಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರಿಗೆ ಧಮಕಿ ಹಾಕ್ತಾ ಇರೋ ಮಾತುಗಳು ಕೇಳ್ತಾರೆ. ಒಂದು ವೇಳೆ ಕಾಂಗ್ರೆಸ್ ಕೋಟ್ ಹಾಕದೇ ಇದ್ರೆ ಗ್ಯಾರಂಟಿಗಳೆಲ್ಲ ಬಂದ್ ಮಾಡ್ಬಿಡ್ತವೆ. 8,25,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಈಗ ಹುಟ್ಟುವಂಥ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟಿರುವಂಥ ಸಿದ್ದರಾಮಯ್ಯನವರ ಸರ್ಕಾರನೇ ಬಂದಾಗಬೇಕು ಅಂತ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವ್ರೇನು ಗ್ಯಾರಂಟಿ ಸ್ಕೀಮನ್ನು ಏನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾ ಇದ್ದಾರಾ? ಸಿದ್ದರಾಮಯ್ಯನ ಹುಂಡಿನಲ್ಲಿ ಏನು ಹೊಲ ಗದ್ದೆನಲ್ಲಿ ಬೆಳೆದ್ಬಿಟ್ಟು ತೊಗೊಂಬಂದು ಕೊಡ್ತಾ ಇದ್ದಾರಾ? ಇಲ್ಲ ಅಲ್ವಾ? ಅದ್ರ ಜೊತೆಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಧ್ಯದಿಂದ ಬರುವಂಥ ಆದಾಯವನ್ನು 15,000 ಕೋಟಿಯಿಂದ 38,000 ಕೋಟಿಗೆ ಫಿಕ್ಸ್ ಮಾಡಿ ಹೆಣ್ಮಕ್ಳಿಗೆ 2,000 ಕೊಟ್ಟು ಗಂಡಂದಿರನ್ನ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನು ಅವ್ರ ಹತ್ರದಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ ಆದಷ್ಟು ಬೇಗ ತೊಲಗಿ ಹೋಗಬೇಕು ಅಂತ ಜನನೇ ಕಾದಿದ್ದಾರೆ. ಜನನೇ ಸಿಟ್ಟಿಗೆದ್ದು ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ.